ಮಿರಾಜ್ ಅಂದ್ರೆ ಕನ್ನಡದಲ್ಲಿ ಮರೀಚಿಕೆ ಅನ್ನೋ ಅರ್ಥ ಬರುತ್ತೆ. ಕಳೆದ ತಿಂಗಳು ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿ ಫ್ಲಾಪ್ ಆದಂತ ಈ ಸಿನಿಮಾ ಸೋನಿ ಲಿವ್ ಅಲ್ಲಿ ಈಗ ಕನ್ನಡದಲ್ಲೂ ಕೂಡ ಸ್ಟ್ರೀಮಿಂಗ್ ಆಗ್ತಿದೆ. ಈ ಮೂವಿಯನ್ನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಜಸ್ಟ್ ಓಕೆ ಅಂತ ಹೇಳ್ತೇನೆ. ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ 2 ಅದ್ಭುತವಾದ ಟ್ವಿಸ್ಟ್ ಗಳನ್ನ ಹೊರತುಪಡಿಸಿದ್ರೆ ಉಳಿದ ಬಹುತೇಕ ಭಾಗ ಸಿನಿಮಾ ಒಳ್ಳೆ ಡೈಲಿ ಸೀರಿಯಲ್ ತರ ಇರುತ್ತೆ. ಕ್ಲೈಮ್ಯಾಕ್ಸ್ ಗೂ ಮುಂಚೆ ಇನ್ ಬಿಟ್ವೀನ್ 1-2 ಟ್ವಿಸ್ಟ್ ಗಳು ಬಂದ್ರು ಕೂಡ ಅವು ಪ್ರೇಕ್ಷಕರನ್ನ ಅಷ್ಟಾಗಿ ಥ್ರಿಲ್ ಮಾಡಲ್ಲ. ಈ ಮೂವಿಯ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ ಕಿರಣ್ ಹಾಗೂ ಅಭಿರಾಮಿ ಇಬ್ರು ಪ್ರೇಮಿಗಳು. ಇವರಿಬ್ರು ಒಂದು ಇಲ್ಲಿಗಲ್ ಮನಿ ಲಾಂಡ್ರಿಂಗ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಒಂದು ದಿನ ಕಿರಣ್ ಒಂದು ಟ್ರೈನ್ ಆಕ್ಸಿಡೆಂಟ್ ಅಲ್ಲಿ ಸಾವನ್ನಪ್ತಾನೆ. ಆದ್ರೆ ಸಾಯೋದಕ್ಕೂ ಮುಂಚೆ ತಾನು ಕೆಲಸ ಮಾಡೋ ಕಂಪನಿಗೆ ಸಂಬಂಧಿಸಿದ ಒಂದು ಹಾರ್ಡ್ ಡಿಸ್ಕ್ ಅವನ ಹತ್ರ ಇತ್ತು ಅನ್ನೋ ವಿಷಯ ಅವನ ಮಾಲೀಕನಿಗೆ ಗೊತ್ತಾಗುತ್ತೆ. ಈ ಹಾರ್ಡ್ ಡಿಸ್ಕ್ ನ ಕಂಡು ಹಿಡಿಯೋದಕ್ಕೆ ಕಿರಣ್ ನ ಪ್ರೇಯಸಿ, ಆ ಕಂಪನಿಯ ಮಾಲೀಕ, ಪೊಲೀಸ್ ಡಿಪಾರ್ಟ್ಮೆಂಟ್ ಹಾಗೂ ಅಶ್ವಿನ್ ಅನ್ನೋ ಒಬ್ಬ ಪ್ರೈವೇಟ್ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಈ ಇಷ್ಟು ಜನ ಮುಂದಾಗ್ತಾರೆ. ಒಟ್ಟಾರೆ ಹೇಳೋದಾದ್ರೆ ಈ ಸಿನಿಮಾದ ಕಥೆ ಒಂದು ಹಾರ್ಡ್ ಡಿಸ್ಕ್ ನ ಸುತ್ತ ತಿರುಗುತ್ತೆ. ಯೂಶುವಲಿ ಮಲಯಾಳಂ ಥ್ರಿಲ್ಲರ್ ಗಳ ಫಸ್ಟ್ ಹಾಫ್ ಸಿಕ್ಕಾಪಟ್ಟೆ ಸ್ಲೋ ಇರುತ್ತೆ. ಆದ್ರೆ ಈ ಸಿನಿಮಾದ ಬಹುತೇಕ ಭಾಗ ಡೆಡ್ ಸ್ಲೋ ಇರುತ್ತೆ. ಸಿನಿಮಾದ ಕಥೆ ತುಂಬಾ ನೀರಸವಾಗಿ ಸಾಗುತ್ತೆ. ದೃಶ್ಯಂ ಸಿನಿಮಾಗಳನ್ನ ತೆಗೆದಂತ ಜೀತು ಜೋಸೆಫ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿರ್ತಾರೆ. ಯೂಶುವಲಿ ಇವರ ಸಿನಿಮಾಗಳಲ್ಲಿ ಪ್ರೇಕ್ಷಕರು ಹುಬ್ಬೇರಿಸುವಂತ ಟ್ವಿಸ್ಟ್ ಗಳು ಬರ್ತವೆ. ನಮ್ಮ ಊಹೆಗೂ ಮೀರಿ ಸ್ಟೋರಿ ಟರ್ನ್ ಗಳನ್ನ ತಗೊಳ್ತಿರುತ್ತೆ. ಆ ಎಲ್ಲಾ ಅಂಶಗಳು ಈ ಸಿನಿಮಾದಲ್ಲಿ ಇದ್ರೂ ಕೂಡ ಅವ್ಯಾವೂ ಕೂಡ ಪ್ರೇಕ್ಷಕರನ್ನ ಸರ್ಪ್ರೈಸ್ ಮಾಡಲ್ಲ ಎಕ್ಸೆಪ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ಆ ಟ್ವಿಸ್ಟ್ ಗಳು. ಆದ್ರೆ ಕೇವಲ ಕ್ಲೈಮ್ಯಾಕ್ಸ್ ಗೋಸ್ಕರ ನಿಧಾನ ಗತಿಯಲ್ಲಿ ಸಾಗುವಂತ 2.5 ಗಂಟೆ ಸಿನಿಮಾನ ಸಹಿಸಿಕೊಳ್ಳೋದು ತುಂಬಾ ಕಷ್ಟ. ಜೀತು ಜೋಸೆಫ್ ಅವರ ಹೆಸರನ್ನ ನೋಡಿ ಸಿನಿಮಾ ನೋಡೋರ್ಗೆ ನಿರಾಸೆ ಆಗೋದು ಖಂಡಿತ. ಟೆಕ್ನಿಕಲಿ ಕೂಡ ಸಿನಿಮಾ ಚೆನ್ನಾಗಿಲ್ಲ. ಸಿನಿಮಾಟೋಗ್ರಫಿ ಓಕೆ, ಬಿಜಿಎಂ ಸುಮಾರಾಗಿದೆ, ಎಡಿಟಿಂಗ್ ಕುಡ್ ಹ್ಯಾವ್ ಬಿನ್ ಬೆಟರ್. ಆಕ್ಟರ್ಸ್ ಪರ್ಫಾರ್ಮೆನ್ಸ್ ಈ ಸಿನಿಮಾದ ಹೈಲೈಟ್ ಅಂತ ಹೇಳ್ಬೋದು. ಆಸಿಫ್ ಅಲಿ ಹಾಗೂ ಅಪರ್ಣ ಅವರು ಜಿದ್ದಿಗೆ ಬಿದ್ದು ನಟಿಸಿದ್ದಾರೆ. ಇನ್ನುಳಿದ ಪಾತ್ರಗಳಲ್ಲಿ ನಟಿಸಿದವರು ಕೂಡ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಮೂವಿಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇಲ್ಲ. ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ನೀವು ರೆಗ್ಯುಲರ್ ಆಗಿ ಥ್ರಿಲ್ಲರ್ ಸಿನಿಮಾಗಳನ್ನ ನೋಡೋರಾಗಿದ್ರೆ ಈ ಸಿನಿಮಾ ನಿಮ್ಗೆ ಇಷ್ಟ ಆಗದೆ ಇರಬಹುದು. ಆದ್ರೆ ಸಿನಿಮಾ ಸ್ಲೋ ಇದ್ರೂ ಪರವಾಗಿಲ್ಲ. ಕ್ಲೈಮ್ಯಾಕ್ಸ್ ಅಲ್ಲಿ ಬರುವ ಟ್ವಿಸ್ಟ್ ಗಳನ್ನ ನಾನು ಇಷ್ಟಪಡ್ತೀನಿ ಅನ್ನೋರು ನೀವಾಗಿದ್ರೆ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. ಸೋನಿ ಲಿವ್ ಅಲ್ಲಿ ಕನ್ನಡ ಡಬ್ಬಿಂಗ್ ಅಲ್ಲೂ ಕೂಡ ಅವೈಲೇಬಲ್ ಇದೆ. ಡಬ್ಬಿಂಗ್ ಕೂಡ ಚೆನ್ನಾಗೇ ಇದೆ. ಇದಾಗಿರುತ್ತೆ ಮಿರಾಜ್ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.